ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕುಕ್ಕುಂಬರ್ ರಾಯ್ತಾ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಎಲ್ಲ ಥರದ್ದು ಪಲಾವ್ಗಾಗಲಿ ಬಿರಿಯಾನಿಸಿಗಾಗಲಿ ಒಳ್ಳೆ ಕಾಂಬಿನೇಷನ್ನು. ಇದು ನಮ್ಮ ಬಾಡಿ ಹೀಟ್ ಆಗಿದ್ದಾಗ ಈ ಥರ ರಾಯ್ತಾ ಮಾಡ್ಕೊಂಡು ಕುಡಿದ್ರೆ ನಮ್ಮ ಬಾಡಿ ಹೀಟೆಲ್ಲ ಒಟ್ಟೋಗುತ್ತೆ. ಇದು ರಾತ್ರಿ ಟೈಮ್ ತೊಗೋಬೇಕು. ಹೀಟ್ ಆಗಿರೋರು, ತುಂಬ ಥಂಡಿ ಮೈ ಇರೋರು ಇದನ್ನು ಮಧ್ಯಾಹ್ನ ಮತ್ತು ಬೆಳಗ್ಗೆ ಮಾತ್ರ ತೊಗೋಬೇಕಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಇದು ನಾನು 200 ml ಅಷ್ಟು ಗಟ್ಟಿ ಮೊಸರು ತೊಗೊತಾ ಇದ್ದೀನಿ. ಈಗ ಇದನ್ನು ಒಂದು ಚೆನ್ನಾಗಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದರಲ್ಲಿ ಮೊಸರನ್ನೇನು ಇರಬಾರ್ದು, ಗಡ್ಡೆ ಏನು ಇರಬಾರ್ದು, ಎಲ್ಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಾನು ಒಂದು 3-4 ನಿಮಿಷ ಇದೇ ಥರ ಬೀಟ್ ಮಾಡಿದ್ದೀನಿ ನೋಡಿ. ಈಗ ಆಗಿದೆಯಲ್ಲ, ಈಗ ಆದಮೇಲೆ ಅದಕ್ಕೆ ಉಪ್ಪು ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಹುರಿದು ಪುಡಿ ಮಾಡ್ಕೊಂಡಿರೋಂಥ ಜೀರಿಗೆಯನ್ನು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಇದು ಚಾಟ್ ಮಸಾಲ ಪೌಡರು ನಾನು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಬದಲು ನೀವು ನಿಂಬೆಹಣ್ಣು ಜ್ಯೂಸನ್ನು ಅರ್ಧ ಟೀ ಸ್ಪೂನ್ ತೊಗೋಬೋದು. ತುರಿದಿರೋಂಥ ಸೌತೆಕಾಯಿನ ನಾನು ಒಂದು ಚಿಕ್ಕದನ್ನು ಈ ಥರ ಫುಲ್ಲು ತುರಿದು ಹಾಕಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಜೀರಿಗೆ ಪೌಡ್ರ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ, ಟೇಸ್ಟ್ ಎಲ್ಲ ಅದರಿಂದನೇ ಬರುತ್ತೆ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಷ್ಟೇ ಆಯಿತು. ಕುಕುಂಬರ್ ರಾಯ್ತಾ ತುಂಬ ಸಿಂಪಲ್ ಅಲ್ವಾ, ಅದರ ಟೇಸ್ಟ್ ಮಾತ್ರ ತುಂಬ ಜಾಸ್ತಿ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.